ಇದು ನಿಮ್ಮ ಮೊದಲನೇ ಕೃತಿನ ಅಥವಾ ಇದಕ್ಕಿಂತ ಹಿಂದೆ ಏನಾದರೂ ಬರೆದಿದ್ರು ಅದು ಏನು? ಇದಕ್ಕಿಂತ ಹಿಂದೆ ನಾನು ಕಾಲೇಜ್ ಟೈಮಲ್ಲಿ ಒಂದು ಡಿಟೆಕ್ಟಿವ್ ಅಂದರೆ ನಾನು ಹೈಸ್ಕೂಲ್ ಟೈಮಲ್ಲಿ ಕೌಂಡಿನ್ಯವ್ರ ಕಾದಂಬರಿ ಜಾಸ್ತಿ ಓದ್ತಾ ಇದ್ದೆ. ಮನೇಲಿ ಲೈಬ್ರರಿ ತರ್ತಿದ್ರು, ಪತ್ತೆದಾರಿ ಇರ್ತಿತ್ತು, ಡಿಟೆಕ್ಟಿವ್ ಇರ್ತಿತ್ತು. ಅದೊಂದು ಸ್ವಲ್ಪ ಆ ಏಜಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಓದೋಕ್ಕೆ ಇಂಟ್ರೆಸ್ಟ್ ಇರ್ತೈತಿ. ಸಣ್ಣ ಪುಟ್ಟದೆಲ್ಲ ಲೇಖನಗಳನ್ನೆಲ್ಲ ಬರ್ಕೊಂಡು ಅಥವಾ ಇನ್ಯಾವುದೋ ಕವಿತೆ ಇತ್ಯಾದಿಗಳನ್ನೆಲ್ಲ ಬರ್ಕೊಂಡು ಕಾದಂಬರಿ ಮತ್ತೆ ನೋಡೋಣ ಇನ್ನೂ ಲಾಂಗ್ ಇದೆ ಅಂತ. ಬಟ್ ಇದು ಮಚ್ ಬಿಯಾಂಡ್, ಮಚ್ ಬಿಫೋರ್ ಇದು ಬಂತು ಅಂತ ನಿಮ್ಗೆ ಅನ್ಸಲ್ಲ? ಧಾರಾವಾಹಿ ರೂಪದಲ್ಲಿ ಬರಿತಾ ಹೋದಂಗೆ ಸುಮ್ಮನೆ ಎರಡೆರಡು ಪೇಜ್ ಬರಿತಾ ಹೋದೆಲ್ಲ ಅದು ದೊಡ್ಡದಾಯ್ತು. ಇದನ್ನು ಯಾಕೆ ಕಾದಂಬರಿ ಮಾಡಬಾರ್ದು ಅಂತ ವಿಚಾರ ಬಂತು. ಸೊ ನಿಮ್ಮ ಪ್ರಕಾರ ನೀವೇ ವ್ಯಾಲ್ಯೂಯೇಟ್ ಮಾಡೋದಾದರೆ ಇದರಲ್ಲಿನ ವಿಶೇಷತೆಗಳು ಏನೇನು? ಇದರಲ್ಲಿ ವಿಶೇಷತೆ ಏನಂದರೆ, ಒಬ್ಬ ವ್ಯಕ್ತಿ ಅವನಿಗೆ ಕಾಲೇಜು ಜೀವನ ತುಂಬ ಇಂಪಾರ್ಟೆಂಟ್ ಇರ್ತೈತಿ. ನಮ್ಮ ಮುಂದಿನ ಬದುಕಿನ 75-80% ಫ್ಯೂಚರ್ ಏನಿದೆ ಅಲ್ಲ, ಅದು ಡಿಸೈಡ್ ಆಗೋದೇ ಆ ಕಾಲೇಜ್ ಜೀವನದಲ್ಲಿ. ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ವಿಡಿಯೋಗಳ ಸರಣಿ. ಈ ವಿಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಮಂಜುನಾಥ ಕುಂಬಾರ ಅವರು ಒಂದು ಹೊಸ ಕೃತಿ ಮೂಲಕ ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಈ ಕೃತಿಯ ಹೆಸರು ಗ್ಯಾಂಗ್ಸ್ಟರ್ ಮತ್ತು ಅವಳು ಅಂತ. ಇದು ಕಾದಂಬರಿಯಾಗಿದೆ. ಅವರು ಮೂಲತಃ ಗದಗ ಜಿಲ್ಲೆಯವರು. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಈ ಗ್ಯಾಂಗ್ಸ್ಟರ್ ಯಾರು ಮತ್ತು ಅವಳು ಯಾರು ಅಂತ ಅವರಿಂದನೇ ತಿಳಿಯೋಣ. ಸರ್ ನಮಸ್ಕಾರ. ನಮಸ್ತೆ ಕುಂಬಾರ ಸರ್. ನಮಸ್ತೆ. ಖುಷಿ ಆಯಿತು. ದೂರದ ಗದಗ ಜಿಲ್ಲೆಯಿಂದ ನೀವು ಉಡುಪಿ ಜಿಲ್ಲೆಗೆ ಬಂದಿದ್ದೀರಾ? ಹೌದು, ನಮಸ್ತೆ. ಹೇಗೆ ಬಂದಿದ್ದೀರಾ? ನಮ್ಮಲ್ಲೆಲ್ಲ ಓಡಾಡಿದ್ದೀರಾ ನೀವು? ನಾವು ಮೊದಲು ಇಲ್ಲಿ ಸುಳ್ಯದಲ್ಲೇ ನಾನು ವರ್ಕ್ ಮಾಡ್ತಾ ಇರೋದು. ನಾನು ಉಪವಲಯ ಅರಣ್ಯಾಧಿಕಾರಿಯಾಗಿ ವರ್ಕ್ ಮಾಡ್ತೇನೆ. ನಂದು ಫಸ್ಟ್ ಅಪಾಯಿಂಟ್ಮೆಂಟೇ ಸುಳ್ಯದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದಲ್ಲೇ ನಂದು ಫಸ್ಟ್ ಅಪಾಯಿಂಟ್ಮೆಂಟ್. ಹೀಗಾಗಿ ನನಗೆ ಈ ಕಡೆ ಒಂದು ಸ್ವಲ್ಪ ಪರಿಸರ ಎಲ್ಲ ಪರಿಚಯ ಇದೆ, ಓಡಾಡಿದ್ದೇನೆ. ಅಂದರೆ ನೀವು DRFO ಅಲ್ವಾ? ಹೌದು, DRF. ಬಹಳ ದೊಡ್ಡ ಒಂದು ಜವಾಬ್ದಾರಿ ಇದು. ಹೌದು. ನಿಮಗೆ ಎಂಥ ಜವಾಬ್ದಾರಿ ಅಂತಂದರೆ, ನೀವು ಪರಿಸರಕ್ಕೆ ಸೇವೆ ಸಲ್ಲಿಸುವಂಥದ್ದು, ಅರಣ್ಯವನ್ನು ಕಾಯೋದು, ಅರಣ್ಯ ಕಾಯೋದು ಮತ್ತು ಪ್ಲಾಂಟೇಶನ್ ಮಾಡೋದು. ಎಂಥ ಅದ್ಭುತವಾದಂಥ ಕೆಲಸ ಅಲ್ಲ ಇದು? ಹೌದು, ತುಂಬ ತೃಪ್ತಿ ಕೊಡುವಂಥ ಕೆಲಸ. ಮತ್ತು ಅದಕ್ಕೆ ನಿಮ್ಗೆ ಸಂಬಳನೂ ಸಿಗುತ್ತೆ. ಮತ್ತು ನೀವು ಸರ್ಕಾರದ ಕೆಲಸ ಮತ್ತು ಜನರ ಕೆಲಸ. ಜನರು ಬದುಕಕ್ಕೆ ಬೇಕಾಗೋ ಉಸಿರನ್ನು ಅಂದರೆ ಗಾಳಿಯನ್ನು ಶುದ್ಧ ಮಾಡುವಂಥ ಕೆಲಸವನ್ನು ನಾವು ಅಲ್ಲಿ ಮಾಡ್ತಾ ಇರೋದು. ಹೌದು. ಮತ್ತು ಅಂಥ ಒಂದು ಹುದ್ದೆಯಲ್ಲಿ ನಿಮ್ಮ ಥರದ ಈ ಸೂಕ್ಷ್ಮ ಮನಸ್ಸಿನವರು ಎಲ್ಲ ಇದ್ದರೆ, ಅಂದರೆ ಈ ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಇದ್ರ ಬಗ್ಗೆ ಆಸಕ್ತಿಯವರೆಲ್ಲ ಇದ್ದರೆ, ನಿಜವಾಗಿಯೂ ನೀವು ಆ ಹುದ್ದೆಗೆ ಒಂದು ನ್ಯಾಯ ಒದಗಿಸ್ಬೋದು ಅಂತ ಅನಿಸುತ್ತೆ ಅಲ್ವಾ ಸರ್? ಈಗ ನಾವು ಪರಿಸರದಲ್ಲಿ ನಾವು ಅಡ್ಡಾಡೋದ್ರಿಂದ ಆ ಪರಿಸರ ಜೊತೆ ಒಡನಾಟ ಜಾಸ್ತಿ ಇರುತ್ತೆ. ಆವಾಗ ಕೆಲವೊಂದು ಸಾರಿ ಏನಾಗುತ್ತೆ, ಒಬ್ಬೊಬ್ಬರೇ ಹೋಗ್ತಾ ಇರ್ತೇವೆ, ಯಾವ ವಿಚಾರಗಳು ಬರ್ತಿರ್ತವೆ. ಅವನ್ನೇ ಒಂದು ಸಾಹಿತ್ಯದ ರೂಪದಲ್ಲಿ ನಾವು ಅಂದರೆ ಯಾವುದನ್ನು ನಾವು ಬುದ್ಧಿಯಿಂದ ನೋಡ್ತೀವಿ, ಅಲ್ಲೇ ಬುದ್ಧಿವಂತಿಕೆಯಿಂದ ಒಂದು ಪತ್ರಿಕಾ ಆರ್ಟಿಕಲ್ ನಾವು ಮಾಡ್ಬೋದು. ಯಾವ ಸನ್ನಿವೇಶನ ನಾವು ಹೃದಯದಿಂದ ನೋಡ್ತೇವೆ, ಅವಾಗ ನಾವು ಕಾದಂಬರಿಯನ್ನು ಬರಿಬೋದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ದೊಡ್ಡ ಮಳೆ ಬರ್ತಾ ಇದೆ ಅಂದರೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಅವಾಗ ನಾವು ಸಾಮಾನ್ಯವಾಗಿ ಏನು ಹೇಳ್ಬಿಡ್ತೇವೆ, ಜಾಸ್ತಿ ಮಳೆ ಇದೆ, ಆಮೇಲೆ ಎಲ್ಲಿ ಓಡಾಡೋಕ್ಕಾಗೋಲ್ಲ, ಹಿಂಗೆ ಸುಮ್ಮನೆ ಮೇಲ್ನೋಟಕ್ಕೆ. ನಾವೀಗ ಅದನ್ನು ಹೃದಯದಿಂದ ನೋಡಬೇಕು. ಯಾವ ರೀತಿ ನೋಡಬೇಕು? ಒಂದು ಜೋಪಡಿ ಇದೆ, ಜೋಪಡಿಯಲ್ಲಿ ಈಗ ಮಕ್ಕಳಿದ್ದಾರೆ, ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಅವರು ಶಾಲೆಗೆ ಹೋಗಬೇಕು, ಶಾಲೆಗಿದ್ದ ಪುಸ್ತಕಗಳನ್ನು ಬಚಾವ್ ಮಾಡಬೇಕು. ಅವರು ಪ್ಲಾಸ್ಟಿಕ್ ಇದರಲ್ಲಿ ತುಂಬಿ ಅದನ್ನು ಕಾಪಾಡೋದು. ಒಬ್ಬ ಗೃಹಿಣಿ ಇರುವಂಥ 4-5 ಬಟ್ಟೆನ ಪಾತ್ರೆನ ಬಚಾವ್ ಮಾಡಬೇಕು. ಆ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಒಂದು ದೃಶ್ಯವನ್ನು ಕಟ್ಟಿಕೊಟ್ರೆ ಅದನ್ನು ಕಾದಂಬರಿ ರೂಪದಲ್ಲಿ ನಾವು ತರ್ಬೋದು. ಓಹೋ, ವೆರಿ ನೈಸ್. ಅದೇ ನಿಮ್ಮ ಬೆನ್ನುಡಿಯನ್ನು ನೋಡ್ತಾ ಇದ್ದೆ ಸರ್. ನಿಮಗೆ ಪ್ರಾಥಮಿಕ ಹಂತದಿಂದನೇ, ಶಾಲೆ ಹಂತದಿಂದನೇ ನಿಮಗೆ ಬರವಣಿಗೆ ಬಗ್ಗೆ ಆಸಕ್ತಿ ಹುಟ್ಟಿತು ಅಂತ. ಮುಖ್ಯವಾಗಿ ಈ ಬರವಣಿಗೆ ಆಗಬೇಕು ಅಂತಂದರೆ ಓದಿರ್ಬೇಕು ಸರ್. ಸೊ ನಿಮ್ಮ ಓದಿನ ಆಸಕ್ತಿಯ ಬಗ್ಗೆ ಒಂದು ನಿಮಿಷ ಹೇಳ್ಬೋದಾ? ನಂದು MSc ಬಿ ಎಡ್ ಆಗಿದೆ. MSc ಇನ್ ಬಾಟ್ನಿ, ಆಮೇಲೆ ಸಸ್ಯಶಾಸ್ತ್ರ. ಹೌದು. ಹೀಗಾಗಿ ಇನ್ನೂ ಪರಿಸರಕ್ಕೆ, ಕಾಡಿಗೆ ಇನ್ನೂ ನಾನು ಹತ್ತಿರ ಆಗ್ತೀನಿ. ಆಮೇಲೆ ನಮ್ಮ ಫಾದರು ಟೀಚರ್ ಇದ್ದರು, ಪ್ರೈಮರಿ ಟೀಚರ್ ಇದ್ದರು. ಒಂದು ರೀತಿ ಟೀಚರ್ ಮಕ್ಕಳಂದರೆ 2 ಥರ. ಇದು ಚೆನ್ನಾಗಿ ಏನಾದರೂ ಮಾಡಿದರೆ ಅವರು ಟೀಚರ್ ಮಕ್ಕಳು ಬಿಡಪ್ಪ ಮನೇಲಿ ಹೇಳಿಕೊಡ್ತಾರೆ, ಮಾಡ್ತಾನೆ ಅಂತಾರೆ. ಒಂದು ವೇಳೆ ನಾವು ಏನಾದರೂ ಸರಿ ಮಾಡಲಿಲ್ಲ ಅಂದರೆ, ಟೀಚರ್ ಮಗ ಆದರೂ ಸರಿ ಮಾಡಲಿಲ್ಲ ಏನು, ಆ ರೀತಿ 2 ಕಾನ್ಫ್ಲಿಕ್ಟ್ ಆಗುತ್ತೆ. ಅದರಲ್ಲಿ ಎಲ್ಲ ನಮ್ಮ ಫಾದರ್ ಆಗಲಿ, ನಮ್ಮ ಬ್ರದರ್ ಒಬ್ಬರಿದ್ದಾರೆ, ಅವರಾಗಲಿ ತುಂಬ ಹೆಲ್ಪ್ ಮಾಡಿದರು. ಹಾಗೆ MSc ಮತ್ತು BEd ಮುಗಿಸ್ಕೊಂಡು
ಆಮೇಲೆ ಜಾಬ್ ಅಪ್ಲೈ ಮಾಡಿ DRF ಅಂತಂದು ಸೆಲೆಕ್ಟ್ ಆದ್ವಿ. ಈಗ ಬಾಲ್ಯದಲ್ಲಿ ಏನಾಯಿತು, ಈಗ ಶಾಲಾ ಇದರಲ್ಲಿ ನಾಟಕ ಮಾಡ್ತಿರ್ತಾರಲ್ಲ, ನಾಟಕ ಮಾಡಿಸ್ತಿರ್ತಾರೆ. ಅವಾಗ ಪೇಪರ್ ಆರ್ಟಿಕಲ್ಸ್ ಬರ್ತಿದ್ದವಲ್ಲ, ನೆಗೆಟಿವ್ ಅಂತ ಬರ್ತಿತ್ತು, ಅಥವಾ ವಕ್ರತುಂಡೋಕ್ತಿ ಅಂತ ಬರ್ತಿತ್ತು ವಿಜಯ ಕರ್ನಾಟಕ. ಅವನ್ನೆಲ್ಲ ಕಲೆಕ್ಟ್ ಮಾಡೋ ಅಭ್ಯಾಸ ಇತ್ತು. ವೆರಿ ಗುಡ್, ವೆರಿ ಗುಡ್. ಅವನ್ನೆಲ್ಲಾನು ಕಲೆಕ್ಟ್ ಮಾಡಿಕೊಂಡು ಒಂದಕ್ಕೆ ಒಂದು ಸೇರಿಸ್ಕೊಂಡು ಒಂದು ನಾಟಕ ಮಾಡಿ ಒಂದು ಪ್ಲೇ ಮಾಡಿದ್ವಿ. ಓಕೆ, ಆಗ್ಲಿಂದನೇ ಸ್ಟಾರ್ಟ್ ಆಗಿದೆ. ಹಾಂ ಹಾಂ ಹಾಂ. ಓಕೆ, ಆಮೇಲೆ ಈಗ ಸರ್ ಇಷ್ಟೊಂದೆಲ್ಲ ಬರಿಬೇಕು ಅಂತಾದರೆ ಸಾಕಷ್ಟು ಓದಬೇಕು. ನಿಮ್ಮ ಉದ್ಯೋಗದ ಜೊತೆ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ಸಮಯ ಸಿಗುತ್ತಾ? ನೀವು ಇಷ್ಟೊಂದು ದೊಡ್ಡ ಕಾದಂಬರಿ ಬರೆದಿದ್ದೀರಾ ಅಂತಂದರೆ ಇದು ಎಷ್ಟು ಸಮಯದ ಕೆಲಸ ಅಂತ ಹೇಳ್ಬೋದಾ? ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು ಪರ್ಟಿಕ್ಯುಲರ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು ನಾನು ಸುಳ್ಯದಲ್ಲಿ ಕೆಲಸ ಮಾಡುವಾಗ. ಅಲ್ಲಿ ನಾನು ಒಬ್ಬರೇ ಇರ್ತಿದ್ವಿ. ಆಮೇಲೆ ಪ್ರತಿದಿನ ಬೆಳಗ್ಗೆ ಟೈಮಿಗೆ ಒಟ್ಟು 2 ಪೇಜ್ ಬರೆಯೋದು ಟೈಪಲ್ಲಿ. ಅದರಲ್ಲಿ ನನಗೆ ಹೆಲ್ಪ್ ಆಗಿದ್ದೇನೆಂದರೆ, ನನಗೆ ಕನ್ನಡ ಟೈಪಿಂಗ್ ಬರ್ತಾ ಇರಲಿಲ್ಲ. ಟ್ರೈ ಮಾಡುವ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಬರಿತಾ ಕನ್ನಡ ಟೈಪಿಂಗು ಇಂಪ್ರೂವ್ ಆಯಿತು ನಮ್ಮದು. ಆಮೇಲೆ ಪ್ರತಿದಿನ 2 ಪೇಜ್ ಬರಿತಾ ಹೋದಾಗ ಈಗ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ. ಓಕೆ, ವೆರಿ ಗುಡ್. ಅಂದರೆ ಇದು ಎಷ್ಟು ತಿಂಗಳ ಕೆಲಸ ಅಥವಾ ಎಷ್ಟು ವರ್ಷದ ಕೆಲಸ? ಇದು ಒಂದು 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿದೆ. 6 ತಿಂಗಳು, ಶಾರ್ಟ್. ಯಾಕಂದರೆ ಶಾರ್ಟ್ ಪೀರಿಯಡ್. ಯಾಕಂದರೆ ನಮಗೆ ಸಿಗೋ ಟೈಮಲ್ಲಿ ಒಂದು ಸ್ವಲ್ಪ ಬೆಳಗ್ಗೆ ಮಾರ್ನಿಂಗ್ ಬರೆದು ಬಿಡ್ತಿದ್ದೆ ನಾನು. ಬೆಳಗ್ಗೆ ಆಮೇಲೆ ಕೆಲಸಕ್ಕೆ ಹೋದ್ಮೇಲೆ ಹೊಳ್ಳಿ ನೈಟ್ ಬಂದಮೇಲೆ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಹೋಗೋಕ್ಕಿಂತ ಮುಂಚೆನೇ ಬೆಳಗ್ಗೆ ಒಂದು 6ರಿಂದ 7 ಗಂಟೆ ಒಳಗೆ ಒಂದು 2 ಪೇಜ್ ಬರಿತಾ ಹೋಗ್ಬಿಡು. ರೈಟ್ ಸರ್. ಈಗ ಒಂದು ಪೀಠಿಕೆ ಆಯಿತು. ಈ ಪುಸ್ತಕದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಇದು ನಿಮ್ಮ ಮೊದಲನೇ ಕೃತಿನ ಅಥವಾ ಇದಕ್ಕಿಂತ ಹಿಂದೆ ಏನಾದರೂ ಬರೆದಿದ್ರು ಅದು ಏನು? ಇದಕ್ಕಿಂತ ಹಿಂದೆ ನಾನು ಕಾಲೇಜ್ ಟೈಮಲ್ಲಿ ಒಂದು ಡಿಟೆಕ್ಟಿವ್, ಅಂದರೆ ನಾನು ಹೈಸ್ಕೂಲ್ ಟೈಮಲ್ಲಿ ಕೌಂಡಿನ್ಯವ್ರ ಕಾದಂಬರಿ ಜಾಸ್ತಿ ಓದ್ತಾ ಇದ್ದೆ. ಮನೇಲಿ ಲೈಬ್ರರಿ ತರ್ತಿದ್ರು, ಪತ್ತೆದಾರಿ ಇರ್ತಿತ್ತಲ್ಲ, ಡಿಟೆಕ್ಟಿವ್ ಇರ್ತಿತ್ತು. ಅದೊಂದು ಸ್ವಲ್ಪ ಆ ಏಜಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಓದೋಕ್ಕೆ ಇಂಟ್ರೆಸ್ಟ್ ಇರ್ತೈತಿ. ಅದೇ ರೀತಿ ಕೌಂಡಿನ್ಯವ್ರದ್ದು, ಎಂಡಮೂರಿ ವೀರೇಂದ್ರನಾಥ, ರವಿ ಬೆಳಗೆರೆ ಅವ್ರದ್ದೇ ಆ ಥ್ರಿಲ್ಲರ್ ಜಾನರ್ ಏನಿದೆಯಲ್ಲ, ಆವಾಗ ಕಾದಂಬರಿ ಜಾಸ್ತಿ ಓದಿದ್ರಿಂದ ಆ ರೀತಿಯೇ ನನಗೆ ಗೊತ್ತಿಲ್ಲದೇ ಅದು ಬರೀಬೇಕು ಅನ್ನಿಸ್ತಾ ಇತ್ತು. ಏನೇನು ಥಾಟ್ ಬರ್ತಾಯಿತ್ತಲ್ಲ, ಒಂದು ಸ್ಟೋರಿ ಡಿಟೆಕ್ಟಿವ್, ಡ್ರಗ್ಸ್ ಜಾಸ್ತಿ ಇದು ತಂದೆ ಬರ್ತಿತ್ತಲ್ಲ, ಅದ್ರ ಬಗ್ಗೆ ಒಂದು ಸ್ಟೋರಿ ಮಾಡೋಣ ಅಂಥೇಳಿ ಒಂದೊಂದು ಆರ್ಟಿಕಲ್ ಒಂದೊಂದು ಪೇಜಲ್ಲಿ ಬರಿತಾ ಹೋದೆ ನಾನು. ಆಮೇಲೆ ಅದನ್ನು ನಮ್ಮ ಬ್ರದರಿಗೆ ತೋರಿಸೋದು, ಅವನು ನನಗೆ ರೇಗಿಸೋದು, ಸುಮ್ಮನೆ ಇದು ಸರಿಯಾಗಿಲ್ಲ ಹೀಗೆ ಅಂತೇಳಿ ಒಂದು ಸ್ವಲ್ಪ ಅದು ಇದು ಕೊಡೋದು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆ ರೀತಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರೀತಾನೆ ಅಂತ. ಹಾಗೆ ಮಾಡಿದಾಗ ಒಂದು ಕರೆಕ್ಟಾಗಿ ಓದು ಅಂತ ಕೊಡ್ತಿದ್ದೆ ನಾನು. ಇಲ್ಲ, ನೀ ಇದನ್ನು ಪುಸ್ತಕ ಮಾಡು, ಆಮೇಲೆ ನಾನು ಓದ್ತೀನಿ, ಈ ರೀತಿ ಹೇಳೋದು. ಆ ರೀತಿ ಹೇಳಿದಾಗ ಒಂದು ಸಾರಿ ಬರೋದು, ಒಮ್ಮೆ ಓದು, ನಾನು ಪುಸ್ತಕ ಮಾಡಿ ಕೊಡ್ತೇನೆ, ಆಮೇಲೆ ಓದು ಅಂತ. ಒಮ್ಮೆ ಓದಿದ್ರೆ ಚೆನ್ನಾಗೈತಿ ಅಂತಂದು ಹೇಳಿದ್ದ. ಸರಿ ಆಯ್ತು ಅಂತೇಳಿ ಅದನ್ನು ಕಂಪ್ಲೀಟ್ ಮಾಡಿ ಏನು ಮಾಡ್ಬೇಕು ಈಗ ಪಬ್ಲಿಕೇಷನ್ನಿಗೆ ನಾವು ಪ್ರಕಾಶನ ಅದ್ರ ಬಗ್ಗೆ ನನಗೆ ಜಾಸ್ತಿ ನಾಲೆಜ್ ಇರಲಿಲ್ಲ. ಗೂಗಲ್ ಮಾಡ್ತಾಯಿದ್ದೆ, ನೀವು ಸೆಲ್ಫ್ ಪಬ್ಲಿಕೇಷನ್ ಮಾಡ್ಬೋದು ಅಂತ ಇತ್ತು, ಅಂದರೆ ಆನ್ಲೈನಲ್ಲಿ ಪಬ್ಲಿಕೇಷನ್ ಮಾಡುವ ಅಂಥೇಳಿ. ಹಾಗೆ ಅದೊಂದು ಪಬ್ಲಿಕೇಷನ್ ಮಾಡಿದ್ವಿ. ಅದು ರಣಲಂಪಟ ಅಂತೇಳಿ ಮೊದಲನೇದ್ದು. ರಣಲಂಪಟ ಅಂದರೆ ಯುದ್ಧೋತ್ಸಾಹಿ, ಅಂದರೆ ಯುದ್ಧ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರೋನು. ಯುದ್ಧ ಮಾಡೋದಕ್ಕೆ ಉತ್ಸಾಹಿ ಇರೋನು, ಅಂದರೆ ಅವರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬರುತ್ತೆ. ಆ ರೀತಿ ಡಿಟೆಕ್ಟಿವ್ ಜಾನರ್ದೇ ಅದು. ಅದು ಕಂಪ್ಲೀಟ್ ಆದಮೇಲೆ ಮುಂದೇನಾಯಿತು ಅಂತೇಳಿ ಇದು ಹೇಗೆ ಹುಟ್ತಿ ಅಂದರೆ, ಒಂದು ಆರ್ಟಿಕಲ್ ಬಂದಿತ್ತು ಇದರಲ್ಲಿ, ಪೇಪರಲ್ಲಿ. ಏನಂದರೆ, ಈಗ ಕಿರಿಕ್ ಪಾರ್ಟಿ ಇದೆಯಲ್ಲ, ಆ ಕಿರಿಕ್ ಪಾರ್ಟಿ ಸ್ಟೋರಿ ಇದೆ. ಆ ಸ್ಟೋರಿ ಅಂಡರ್ ವರ್ಲ್ಡ್ ಸ್ಟೋರಿ ಆದರೆ ಹೇಗಿರುತ್ತೆ, ಅದನ್ನು ಒಂದು ವಾರದಲ್ಲಿ ನೀವು ಒಂದು ಕತೆ ಮಾಡಿ ಬರೆದು ಕಳಿಸಿ ಅಂತೇಳಿ ಒಂದು ಆರ್ಟಿಕಲ್ ಬಂದಿತ್ತು. ಅದನ್ನು ನೋಡಿ ಏನೋ ಟ್ರೈ ಮಾಡುವ ಅಂತೇಳಿ ಅದಕ್ಕೆ ಹೀರೋನ್ ಹೆಸರು ಕರ್ಣ ಅಂತಂದೇ ಇದೆ. ಹಾಗೆ ಬರೆಯೋಕ್ಕೆ ಶುರು ಮಾಡಿದ್ದದು, ಅಲ್ಲಿ ಕಳಿಸ್ಬೇಕಂತೇಳಿ. ಆದರೆ ಅಲ್ಲಿ ಕಳ್ಸೋಕ್ಕಾಗಲಿಲ್ಲ. ಬಟ್ ಅದು ಹಾಗೆ ಬರೀತಾ ಡೆವಲಪ್ ಆಗ್ತಾ ಬಂತು. ನಾವು ಪಾತ್ರನ ಸೃಷ್ಟಿ ಮಾಡೋದು ನಮ್ಮ ಕೈಲೇ ಇರುತ್ತೆ, ಆದರೆ ಅದನ್ನು ಅದೇ ಬೆಳೆಸ್ಕೊಂಡು ಹೋಗುತ್ತೆ. ನಾವು ಅದನ್ನು ಮುಗಿಸ್ಬೇಕು ಅಂತ ಹೇಳಿದ್ರು. ಈಗ ಅನ್ಫಾರ್ಚುನೇಟ್ಲಿ ಅದರಲ್ಲಿ 2 ಕ್ಯಾರೆಕ್ಟರ್ ಸುಮ್ಮನೆ ಬಂದು ಹೋಗೋಕೆ ಅಂತೇಳಿ ನಾನು ಕ್ರಿಯೇಟ್ ಮಾಡಿದ್ದೆ. ಬಟ್ ಅದು ಡೆವಲಪ್ ಆಗ್ತಾ ಅವೇ ಮೇನ್ ಕ್ಯಾರೆಕ್ಟರ್ ಆಗಿಬಿಟ್ಟು ಆ ರೀತಿಯೂ ಡೆವಲಪ್ ಆಗ್ತಾವೆ. ಓಕೆ ಸರ್, ಅದೇ ಇದು ನೋಡಿದಾಗ ಗ್ಯಾಂಗ್ಸ್ಟರ್ ಮತ್ತು ಅವಳು ನಿಮ್ಮ ಮಾತಲ್ಲೇ ಬಂತು, ನಿಮಗೆ ಥ್ರಿಲ್ಲರ್ ಬಗ್ಗೆ ತುಂಬ ಆಸಕ್ತಿ. ಆ ಕಾರಣಕ್ಕೋಸ್ಕರ ಈ ಟೈಟ್ಲನ್ನು ಇಟ್ಟಿದ್ದೀರಿ. ಮತ್ತು ಸಾಮಾನ್ಯ 2ನೇ ಕೃತಿಯನ್ನೇ ಕಾದಂಬರಿ ರೂಪದಲ್ಲಿ ತರೋದು ಒಂದು ಸಾಹಸನೇ ಸರ್.
ಅಲ್ವಾ? ಸಣ್ಣ ಪುಟ್ಟದೆಲ್ಲ ಲೇಖನಗಳನ್ನೆಲ್ಲ ಬರ್ಕೊಂಡು ಅಥವಾ ಇನ್ಯಾವುದೋ ಕವಿತೆ ಇತ್ಯಾದಿಗಳನ್ನೆಲ್ಲ ಬರ್ಕೊಂಡು ಕಾದಂಬರಿ ಮತ್ತೆ ನೋಡೋಣ ಇನ್ನೂ ಲಾಂಗ್ ಇದೆ ಅಂತ. ಬಟ್ ಇದು ಮಚ್ ಬಿಯಾಂಡ್, ಐ ಮೀನ್ ಮಚ್ ಬಿಫೋರ್ ಇದು ಬಂತು ಅಂತ ನಿಮ್ಗೆ ಅನ್ಸಲ್ಲ? ಇಲ್ಲ ಅಂದರೆ ಮೊದಲನೇದು ನಾನು ರಣಲಂಪಟ ಇದೆಯಲ್ಲ ಅದು ಕಾದಂಬರಿನೇ, ಅದ್ರ ಸಣ್ಣ ಕಾದಂಬರಿ ಇತ್ತು. ಇದೇನತ್ತು ಒಂದು ರೀತಿ ಧಾರಾವಾಹಿ ರೂಪದಲ್ಲಿ ಬರಿತಾ ಹೋದಂಗೆ ಸುಮ್ಮನೆ ಎರಡೆರಡು ಪೇಜ್ ಬರಿತಾ ಹೋದೆಲ್ಲ ಅದು ದೊಡ್ಡದಾಯ್ತು. ಇದನ್ನು ಯಾಕೆ ಕಾದಂಬರಿ ಮಾಡಬಾರ್ದು ಅಂತ ವಿಚಾರ ಬಂತು. ಮಿಸ್ಸಿಂಗ್ ಲಿಂಕ್ ಏನಾದರೂ ಇದೆ ಅಂತ ಚೆಕ್ ಮಾಡಿದೆ. ಅದೇ ಮಿಸ್ಸಿಂಗ್ ಲಿಂಕ್ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಎರಡು ಸಿಕ್ತು. ಅವನಷ್ಟು ಫಿಲಪ್ ಮಾಡ್ಕೊಂಡು ಸರಿ ಒಂದು ಕಾದಂಬರಿನ ಆಯ್ತಲ್ಲ ಅಂದಾಗ ಇವು ಪುಸ್ತಕ ಮನೆಯವ್ರದ್ದು ಒಂದು ವಾಟ್ಸಪ್ಪಲ್ಲಿ ನಾನು ಇದು ನೋಡಿದೆ, ಪೋಸ್ಟ್ ಹಾಕಿದ್ರು. ಅಂದರೆ ನಾವು ಜನವರಿ ಮಂತಿಂದು ಪಬ್ಲಿಕೇಶನ್ಗೆ ನಾವು ಕೃತಿಯನ್ನು ಆಹ್ವಾನ ಮಾಡ್ತಿದ್ದೇವೆ. ಈ ಹಿಂದೆ ಮೈಸೂರಲ್ಲಿ ಪ್ರಕಾಶನ ಮಾಡಿದ್ರು ಹೌದು ಲಾಸ್ಟ್ ಇಯರ್. ಅದಕ್ಕೆ ಅದು ಮುಗಿದ ಮೇಲೆ ಒಂದು ಇದನ್ನು ಯಾವುದಾದ್ರೂ ನಿಮ್ಮ ಕೃತಿ ಇದ್ದರೆ, ಕಾದಂಬರಿ ಇದ್ದರೆ, ಆರ್ಟಿಕಲ್ ಇದ್ದರೆ ಕಳಿಸಿ ನಾವು ಸೆಲೆಕ್ಷನ್ ಮಾಡಿ ಪಬ್ಲಿಕೇಶನ್ ಮಾಡ್ತೀವಿ ಅಂತೇಳಿ. ಅದಕ್ಕೆ ನೋಡುವ, ನನಗೆಲ್ಲ ಓದಿದಾಗ ಚೆನ್ನಾಗೇ ಇತ್ತು. ರವಿ ಬೆಳೆಯರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದರೆ, ನೀವು ಬರೆದಿರ್ತೀರ, ನೀವು ಬರೆದ ಕಾದಂಬರಿಯನ್ನು 6 ತಿಂಗಳ ಬಿಟ್ಟು ಓದಿ, 1 ವರ್ಷ ಬಿಟ್ಟು ಓದಿ, ಅವಾಗಲೂ ನಿಮಗೆ ಅದು ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದ್ರೆ ನೀನು ಬರೆದಿದ್ದು ಚೆನ್ನಾಗಿದೆ. ಇರದೇ ಹೋದರೆ ಇಲ್ಲ ಅದು ವೇಸ್ಟ್ ಆಯ್ತು. ನಿನಗೆ ಬರೆದಿದ್ದಾಗಲೇ ನಿನಗೆ ಚೆನ್ನಾಗಿಲ್ಲ ಅಂತ ನಿನಗೆ ಅನಿಸಿದರೆ ಚೆನ್ನಾಗಿದೆ. ಸರ್, ಇದು ಒಳ್ಳೆ ಮಾತು. ಈಗ ನನ್ನ ಕ್ಷೇತ್ರದಲ್ಲೂ ನನಗೂ ಹಾಗೆ ಅನಿಸಿದೆ. 3 ತಿಂಗಳಿಂದ ನಾನು ಮಾಡಿರೋ ವಿಡಿಯೋ ಇದು ಇಷ್ಟೆಲ್ಲ ಮಾಡಿದ್ನ ನಾನು ಅಂತ ಅನಿಸ್ಬಿಡುತ್ತೆ. ಇದಕ್ಕಿಂತ ಚೆನ್ನಾಗಿ ಮಾಡಿರ್ಬೋದು. ಸೊ ಐ ಥಿಂಕ್ ದಟ್ ಶೋಸ್ ಯುವರ್ ಮೆಚುರಿಟಿ ಅಲ್ವಾ? ಆ ಮಾತು ನನಗೆ ಇದು ಕ್ಲಿಯರ್ ಇತ್ತು. ರವಿ ಬೆಳಗೆರೆ ಒಂದು ಅದು ಹೇಳಿತ್ತು. ಹಾಗೆ ಇನ್ನೊಮ್ಮೆ ಇವ್ರ ಆರ್ಟಿಕಲ್ ಕೊಟ್ಟಾಗ ಇನ್ನೊಮ್ಮೆ ಓದಿದೆ, ನಾನು ಕಂಪ್ಲೀಟ್ ಓದಿದಾಗ ನನಗೆ ಅವು ಮಿಸ್ಸಿಂಗ್ ಲಿಂಕ್ ಸಿಕ್ಕಿದ್ದು. ಓದಿದಾಗ ಸರಿ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ನೋಡು ಕಳಿಸ್ಬಿಡೋಣ ಅಂತೇಳಿ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಸರಿ ಕಳಿಸಿ ಅಂತ ಕಳಿಸಿದೆ ನಾನು. ಆಮೇಲೆ ಸೆಲೆಕ್ಟ್ ಆಗಿ ಈಗ ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. ಇದ್ರ ಬೆಲೆ 250 ರೂಪಾಯಿ. ವೀಕ್ಷಕರೇ, ನೀವು www.pustakmane.com ಬಂದರೆ ಆ ಮೂಲಕ ಅಲ್ಲಿಂದ ಅಂದರೆ ಆನ್ಲೈನ್ನಲ್ಲಿ ನೀವು ಈ ಪುಸ್ತಕವನ್ನು ಖರೀದಿಸಬಹುದು. ಅಲ್ಲೇನಾದರೂ ಡಿಸ್ಕೌಂಟ್ ಇದ್ದರೂ ಇರಬಹುದು, ಐ ಡೋಂಟ್ ನೋ. ವೆಲ್ ಸರ್, ಈ ಇಡೀ ಕಾದಂಬರಿಯಲ್ಲಿ ಈಗ ನಾವು ಪರೀಕ್ಷೆ ಬರೆದಿದ್ದೀವಿ ಅಂತಂದರೆ ಮೊದಲ ಯಾವುದು ವ್ಯಾಲ್ಯೂಯೇಟರ್ ನಾವೇ. ನಮಗೆ ಗೊತ್ತಿರುತ್ತಲ್ಲ 45 ಬರ್ಬೋದು ನನಗೆ, ಪಾಸ್ ಅಂತೂ ಆಗ್ತೀನಿ ಅಂತ. ಸೊ ನಿಮ್ಮ ಪ್ರಕಾರ ನೀವೇ ವ್ಯಾಲ್ಯೂಯೇಟ್ ಮಾಡೋದಾದರೆ ಇದರಲ್ಲಿನ ವಿಶೇಷತೆಗಳು ಏನೇನು? ಇದರಲ್ಲಿ ವಿಶೇಷತೆ ಏನಂದರೆ, ಒಬ್ಬ ವ್ಯಕ್ತಿ ಅವನಿಗೆ ಕಾಲೇಜು ಜೀವನ ತುಂಬ ಇಂಪಾರ್ಟೆಂಟ್ ಇರ್ತೈತಿ. ನಮ್ಮ ಮುಂದಿನ ಬದುಕಿನ 75-80% ಫ್ಯೂಚರ್ ಏನಿದೆ ಅಲ್ಲ, ಅದು ಡಿಸೈಡ್ ಆಗೋದೇ ಆ ಕಾಲೇಜ್ ಜೀವನ. ನಾವು ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದು. ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಪರಿಸ್ಥಿತಿಯ ಅನಿವಾರ್ಯಕ್ಕೆ ಸಿಕ್ಕಿಬಿದ್ದು ನಾವು ಅವಸರದಲ್ಲಿ ತೆಗೆದುಕೊಳ್ಳುವಂಥ ಕೆಲವು ಡಿಸಿಷನ್ಗಳು ಹೇಗೆ ನಮಗೆ ಮಾರ್ಕ ಆಗ್ತಾವೆ. ಈಗ ಒಂದು ಸೇಯಿಂಗ್ ಬರ್ತೈತಿ, ತಾಳ್ಮೆ ಇಲ್ಲದ ಜೀವನ ಅಥವಾ ತಾಳ್ಮೆ ಇಲ್ಲದ ವ್ಯಕ್ತಿ ಎಣ್ಣೆ ಇಲ್ಲದ ದೀಪ ಇದ್ದಂತೆ. ಬರ್ದಿದ್ದಾರೆ ನೋಡಿ, ಎ ಪರ್ಸನ್ ವಿದೌಟ್ ಪೇಷನ್ಸ್ ಇಸ್ ಎ ಲ್ಯಾಂಪ್ ವಿದೌಟ್ ಆಯಿಲ್ ಅಂತ. ಅದು ಆ ರೀತಿ ನಾವು ಈಗ ನಾವು ಅವಸರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅವು ಯಾವ ರೀತಿ ನಮಗೆ ಜೀವನಕ್ಕೆ ಮಾರ್ಕ ಆಗ್ತಾವೆ. ಈಗ ಅದರಲ್ಲಿ ಗ್ಯಾಂಗ್ಸ್ಟರ್ ಅಂತ ಇದೆ, ಅವನು ಬೇಕಂತ ಗ್ಯಾಂಗ್ಸ್ಟರ್ ಆಗಲಿಲ್ಲ. ಅವನ ಕಾಲೇಜ್ ದಿನದಲ್ಲಿ ಅವನಿಗೆ ಪರಿಸ್ಥಿತಿ ಬಂತು ಆ ರೀತಿ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋಕೆ ಕೆಲವೊಂದಿಷ್ಟು ಹೋರಾಟಗಳನ್ನ ಮಾಡಿದ. ಆ ಹೋರಾಟಗಳು ಜಗತ್ತಿನ ಕಣ್ಣಿಗೆ ಏನಾಯಿತು, ಅವ ಗ್ಯಾಂಗ್ಸ್ಟರ್ ರೀತಿ ಪ್ರತಿಬಿಂಬ ಕಾಣಕತ್ತೆ ಅವನಿಗೆ ಅಂತ. ಆವಾಗ ಏನಾಯಿತು, ಅವನ ಸಹಪಾಠಿನೇ ಅವನ ವಿರೋಧಿ ಆದ. ಆವಾಗ ಅವರಿಂದ ಈಗ ಇವನನ್ನು ನಂಬಿದಂಥ ಜನರು ಮತ್ತು ನಂಬಿ ಬರುವಂಥ ಜನರು, ಅಂದರೆ ಅದರಲ್ಲಿ ಅವನ ಜೀವನಕ್ಕೆ ಒಬ್ಬರು ಎಂಟ್ರಿ ಆಗ್ತಾರೆ, ನಿಸ್ವಾರ್ಥ ಪ್ರೀತಿಯನ್ನು ಕೊಡ್ತಾರೆ. ಯಾವುದೇ ಪ್ರೀತಿಯನ್ನು ಹೊಳ್ಳಿ ಬಯಸೋದಿಲ್ಲ, ಅವನು ಬದಲಾದರೆ ಸಾಕು, ಅವನ ಜೊತೆ ನಾನಿರ್ತೇನೆ ಹಾಗೆ ಬರುವವರನ್ನು ಮತ್ತು ಅವನನ್ನು ನಂಬಿ ಇರುವವರನ್ನು ಈಗ ಅವನ ಎದುರಾಳಿಗಳಿಂದ ಹೇಗೆ ಕಾಪಾಡಿಕೊಳ್ತಾನೆ. ಇದೊಂದು ಸಿನಿಮ್ಯಾಟಿಕ್ ಡ್ರಾಮಾ ಥರ ಇದೆ. ಹೌದು, ಸಸ್ಪೆನ್ಸ್ ಥ್ರಿಲ್ಲರೇ. ನಾವು ಓದುಗರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಏನು ಒಂದು ಸಾರಿ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಎಂಡ್ವರೆಗೂ ನೀವು ಹೇಳೋದಿಲ್ಲ, ಅದನ್ನು ಮುಗಿಸ್ಲಾರ್ದು. ಹೌದಾ? ಆ ರೀತಿ ಇದೆ. ಓಹೋ, ನೀವು ಓದ್ಬೋದು. ಆಗಲಿ ಸರ್, ಚೆನ್ನಾಗಿದೆ, ನೋಡೋಣ. ಹಾಗಾದರೆ ಈಗ ನಾವು ಮುಗಿಸೋದಕ್ಕಿಂತ ಮುಂಚೆ ಈಗ ನಿಮ್ಮೂರಿನ ವಿಶೇಷತೆಗಳನ್ನು ಹೇಳಿ ಸರ್. ಅಂದರೆ ಈಗ ಗದಗ, ಉಡುಪಿ ಅಂದ ತಕ್ಷಣ ನಿಮಗೆ ತಕ್ಷಣಕ್ಕೆ ನೆನಪಾಗುತ್ತೆ, ಬೆಂಗಳೂರು ಅಂದ ತಕ್ಷಣ ಇಂತಿಂಥದ್ದು ಅಂತ ಹೇಳ್ಬೋದು. ಗದಗ ಅಂತ ಹೇಳಿದಾಗ ಗದಗ ಇದು ಗದಗಿನ ಭಾರತ ಅಂತ ಇದೆ, ಮಹಾಭಾರತ ಬರೆದ್ರು.
ಆಮೇಲೆ ಗದಗ ಡಿಸ್ಟಿಕಲ್ಲೇ ಕೆಲವೊಂದು ಐತಿಹಾಸಿಕ ಸ್ಥಳಗಳು, ಕಪ್ಪತ್ತು ಗುಡ್ಡ ಇದೆ, ಈಗ ಅದನ್ನು ಟೂರಿಸ್ಟ್ ಪ್ಲೇಸ್ ಮಾಡ್ತಾ ಇದ್ದಾರೆ. ಏಷ್ಯಾದಲ್ಲೇ ಶುದ್ಧವಾದ ಗಾಳಿ ಅಂತ ಕೊಡುವಂಥ ಸ್ಥಳ ಅದು ಹೌದಾ? ಕಪ್ಪತ್ತು ಗುಡ್ಡ. ಅದಕ್ಕೆ ಎಲ್ಲರೂ ಅಲ್ಲಿಗೆ ವಿಸಿಟಿಂಗ್ ಬರ್ತಾ ಇದ್ದಾರೆ. ಹೀಗಾಗಿ ನಮ್ಮ ಡಿಪಾರ್ಟಿಂದ ಅದು ಒಂದು ನಾ ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದನ್ನು ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಜಾಸ್ತಿ ಜನ ಬಂದು ವಿಸಿಟ್ ಮಾಡಲಿ ಅಂತೇಳಿ. ಆಮೇಲೆ ಅದನ್ನು ಈಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಿದ್ರಿಂದ ಅಲ್ಲಿ ಹಿಂದೆ ಗೋಲ್ಡ್ ಮೈನಿಂಗ್ ನಡೀತಾ ಇತ್ತು, ಅದು ನಿಂತು ಈಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಾಗಿ ಈಗ ಇನ್ನೂ ಪರಿಸರ ಇನ್ನೂ ಹಸಿರಾಗಿ ಶುದ್ಧ ಗಾಳಿಯನ್ನು ನಾವು ತಗೊಳ್ಬೋದು. ಆಗಲಿ. ಸೊ ಮಂಜುನಾಥ್ ಕುಂಬಾರ್ ಅವ್ರ ಜೊತೆ ಮಾತನಾಡ್ತಿದ್ವಿ. ವೀಕ್ಷಕರೇ, ಇವರು ಮೂಲತಃ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದಲಿ ಅಂತ ಗ್ರಾಮದವರು. ಇವರ ಕೃತಿ ಕಾದಂಬರಿ ಗ್ಯಾಂಗ್ಸ್ಟರ್ ಮತ್ತು ಅವಳು ಇವತ್ತು ಚಿನ್ನಪ್ಪ ಗೌಡ್ರು ಮತ್ತು ಕನ್ನಡದ ಹೆಸರಾಂತ ನಿರ್ದೇಶಕರಾದಂಥ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಬಿಡುಗಡೆಗೊಳ್ತಾ ಇರುವಂಥದ್ದು ನಿಜಕ್ಕೂ ಬಹಳ ಖುಷಿಯ ವಿಷಯವಾಗಿದೆ. ಈ ಪುಸ್ತಕವನ್ನು ಖಂಡಿತವಾಗಿಯೂ ನೀವು ಓದ್ಬೋದು, ಖರೀದಿಸ್ಬೋದು. ಪುಸ್ತಕ ಮನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲಿ ಒಂದು ಶಾಪ್ ಇದೆ, ಅಥವಾ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿಗೆ ಬಂದರೆ ಇಲ್ಲಿ ಪುಸ್ತಕ ಮನೆ ಅಂತ ಒಂದು ಮತ್ತೊಂದು ಅಂಗಡಿ ಇದೆ, ಅಲ್ಲಿಂದಲೂ ನೀವು ಖರೀದಿಸ್ಬೋದು. ದೂರದವರಾದರೆ ಆನ್ಲೈನ್ ಮೂಲಕ ಅಂದರೆ www.pustakmane.com ಮೂಲಕ ನೀವು ಈ ಕೃತಿಯನ್ನು ತರಿಸಿಕೊಂಡು ಖಂಡಿತವಾಗಿಯೂ ಓದ್ಬೋದು. ಮಂಜುನಾಥ್ ಕುಂಬಾರ್ ಸರ್, ನಿಮ್ಮ ಈ ಬರವಣಿಗೆ ಪ್ರಯಾಣ ಇನ್ನಷ್ಟು ಚೆನ್ನಾಗಿರಲಿ ಮತ್ತು ಸದಾ ಮುಂದುವರಿತಾನೇ ಇರಲಿ ಅಂತ ಹಾರೈಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ.